ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಈಗ ಧನುರ್ಮಾಸ, ಅದರಲ್ಲೂ ಮಾರ್ಗಶಿರ ಮಾಸ. ಈ ಮಾಸದಲ್ಲಿ ಬುಧಗ್ರಹ ವಕ್ರಗತಿಗೆ ಹೋದ್ರೆ ದ್ವಾದಶ ರಾಶಿಗಳವರಿಗೆ ಯಾರೆಲ್ಲರಿಗೆ ಅನುಕೂಲ ಅನಾನುಕೂಲ, ಜೊತೆಗೆ ದ್ವಾದಶ ರಾಶಿಯ ಫಲಾನುಫಲಗಳನ್ನು ತಿಳಿಸಿಕೊಡ್ತಾರೆ ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀವೈ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಸುಧಾರಣೆ, ಅಲ್ಪ ಲಾಭ, ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ನಾನಾ ರೀತಿಯ ಖರ್ಚುಗಳು, ಎಲ್ಲೋ ಒಂದು ಕಡೆ ಉಳಿತಾಯ ಮಾಡಿರ್ತಕ್ಕಂಥ ಖರ್ಚುಗಳನ್ನು ಕೂಡ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತಕ್ಕಂಥದ್ದು. ಯಾರ್ಯಾರು ಉದ್ಯೋಗದಲ್ಲಿದ್ದೀರೋ ಅಂಥವರಿಗೆ ಉದ್ಯೋಗದಲ್ಲಿ ಬಡ್ತಿ, ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣ ಈ ದಿನ ನಿಮಗೆ ಸೃಷ್ಟಿಯಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ಭಸ್ಮಾರ್ಚನೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಬಹಳಷ್ಟು ಅನುಕೂಲ. ಸ್ಥಳ ಬದಲಾವಣೆ, ಧನವ್ಯಯ, ಇದ್ದಕ್ಕಿದ್ದಾಗೆ ಹಣ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಮಿತ್ರರಿಂದ ವಂಚನೆ, ಯಾರನ್ನ ಒಳ್ಳೆಯವರು, ಯಾರು ನನ್ನ ಗೆಳೆಯರು ಅಂತ ನೀವು ಅನ್ಕೊಂಡಿರ್ತೀರೋ ಅಂಥವರಿಂದಾನೇ ಮೋಸಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ಥಿರಾಸ್ತಿ ಸಂಪಾದನೆ, ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ, ವ್ಯವಸಾಯವನ್ನ ನಂಬಿಕೊಂಡು ಬದುಕ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಂದೀಶ್ವರಾಯ ನಮಃ ಈ ಮಂತ್ರವನ್ನ 28 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಮನೆಯಲ್ಲಿ ಸಂತಸದ ಒಂದು ವಾತಾವರಣ, ಕುಟುಂಬದಲ್ಲಿ ಸೌಖ್ಯ, ವ್ಯಾಪಾರ ವ್ಯವಹಾರದಲ್ಲಿ ಬಹಳಷ್ಟು ಲಾಭ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ನೀವು ಅನ್ಕೊಂಡಿರಲ್ಲ, ಇದ್ದಕ್ಕಿದ್ದಾಗೆ ಲಾಭಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪುಣ್ಯಕ್ಷೇತ್ರ ದರ್ಶನ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವವನ್ನ ಈ ದಿನ ನೀವು ಸಂಪಾದನೆ ಮಾಡ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ತಂದೆ ತಾಯಿಗಳಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಇದ್ದಕ್ಕಿದ್ದಾಗೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ವ್ರತ ಖರ್ಚು ಮಾಡುವುದು, ಸುಮ್ಮನೆ ಖರ್ಚು ಮಾಡುವುದು, ವಿರೋಧಿಗಳಿಂದ ತೊಂದರೆಗೊಳಗಾಗ್ತಕ್ಕಂಥದ್ದು, ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕುಂಠಿತವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟಗಳನ್ನು ಮಾಡ್ತೀರಾ. ಸರ್ಕಾರಿ ಕೆಲಸದಲ್ಲಿ ಇರತಕ್ಕಂಥವರಿಗೆ ಮೇಲಾಧಿಕಾರಿಗಳಿಂದ ಅಥವಾ ಸೇವಕರಿಂದ ಬಹಳಷ್ಟು ತೊಂದರೆಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ವಿಪರೀತವಾಗಿ ದುಶ್ಚಟಕ್ಕೆ ಬೀಳ್ತಕ್ಕಂಥ ಒಂದು ದಿನವಾಗುತ್ತೆ. ನೋಡಿ, ದುಶ್ಚಟಕ್ಕೆ ಬೀಳಬೇಡಿ, ದಯಮಾಡಿ. ಅಂತ ಒಂದು ಪರಿಸ್ಥಿತಿ ಬಂದರೆ ಆದಷ್ಟು ಶಾಂತಿ ಮಂತ್ರಗಳನ್ನ ಹೇಳ್ಕೊಳ್ಳಿ, ಭಗವಂತನನ್ನ ಧ್ಯಾನವನ್ನ ಮಾಡ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಸೂರ್ಯ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ದಾಯಾದಿಗಳಿಂದ ಕಲಹ, ಅಥವಾ ಸಹೋದರ ಸಹೋದರಿಯರಿಂದ ಅಥವಾ ಅಣ್ಣ ತಮ್ಮಂದರಿಂದ ಅಥವಾ ದಾಯಾದಿಗಳಂತ ನಾವೇನು ಹೇಳ್ತೀವಿ ಅಂಥವರಿಂದ ಬಹಳಷ್ಟು ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಋಣ ವಿಮೋಚನೆಯನ್ನ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ ಕಂಡು ಬರುತ್ತೆ. ನಾನಾ ರೀತಿಯ ಚಿಂತೆ, ಎತ್ತವರಲ್ಲಿ ದ್ವೇಷ, ಕುಟುಂಬದಲ್ಲಿ ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ
ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬಹಳಷ್ಟು ಆಸಕ್ತಿ ಈ ದಿನ ಹೆಚ್ಚಾಗಿ ಬರುತ್ತೆ. ಪತಿ ಪತ್ನಿಯರಲ್ಲಿ ಕಲಹಗಳಾಗ್ತಕ್ಕಂಥ ಸಂಭವಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಲಸ್ಯ ಮನೋಭಾವ, ಅಯ್ಯೋ ಮಾಡಿದ್ರೆ ಆಯ್ತು ಬಿಡು, ಬಿಟ್ರೆ ಆಯ್ತು ಬಿಡು, ಈ ರೀತಿ ಆಲಸ್ಯ ಮನೋಭಾವ, ಜೊತೆಗೆ ಚಂಚಲ ಸ್ವಭಾವ, ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅನ್ಯರಿಂದ ಯಾರೋ ಗೊತ್ತೇ ಇಲ್ಲ ದಾರಿಲಿ ಹೋಗ್ತಕ್ಕಂಥವ್ರು ಮನೆಗೆ ಬಂದು ನಿಮಗೆ ನಿಂದನೆಗಳು ಬೈಗುಳಗಳನ್ನು ಮಾಡಿ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಅನಿತಾ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿತಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ಅಕ್ಕನ ಮಗ ಬಗ್ಗೆ ಕೇಳ್ಬೇಕಾಗಿತ್ತು. ಹೆಸರೇಳಿ ಮಾ ಅವ್ರದ್ದು? ರೋಹಿತ್ ಕುಮಾರ್ ಅಂತ ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 21/1/1998. ಸರಿ, ಸಮಯ ತಿಳಿಸಿ. ಮಧ್ಯಾಹ್ನ 2:29 ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಇವರು ಜನನವಾಗಿದ್ದು ವಾರವನ್ನ ನಾವು ನೋಡಿದಾಗ ಗುರುಜಿ ಬುಧವಾರ ಇವರು ಜನನವಾಗಿದ್ದಾರೆ, ಹೌದಾ? ಹೌದು ಗುರುಜಿ. ಇವರ ಒಂದು ನಕ್ಷತ್ರ ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರಾಹು ದಶೆಯಲ್ಲಿ ಇವರು ಜನನವಾಗಿದ್ದಾರೆ. ಆದ್ರೆ ಈಗ ಗುರು ದಶೆ ನಡೀತಾ ಇದೆ. ಏನ್ ಮಾಡ್ತಾ ಇದ್ದಾರಮ್ಮ ಇವಾಗ? ಗುರುಜಿ ITI ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬು ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾನೆ ಗುರುಜಿ. ಅಲ್ಲ, ಉದ್ಯೋಗದ ಸಮಸ್ಯೆ. ಮತ್ತೆ ಇಲ್ಲೇನಾಗತ್ತೆ ಅಂದ್ರೆ ಲಗ್ನಾತ್ ಕರ್ಮಸ್ಥಾನದಲ್ಲಿ ಕುಜ ಕೇತು ಗುರು, ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥವರು ಗುರುವಿನ ಕ್ಷೇತ್ರದಲ್ಲಿ ಇದ್ದಾರೆ. ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನ ಮಾಡಬಹುದು. ಆದರೆ ಸ್ವಯಂಕೃತ ಅಪರಾಧಗಳಿಂದಾನೇ ಇವರು ಅಭಿವೃದ್ಧಿ ಕುಂಠಿತವಾಗತ್ತೆ ಅಂತ ಹೇಳುತ್ತೆ ಜಾತಕಗಳು. ಹೇಳಿದ್ದನ್ನು ಕೇಳಲ್ಲ, ಇಲ್ಲದೆ ಇರ್ತಕ್ಕಂಥದ್ದು, ನಾನು ಆ ಕೆಲಸ ಮಾಡ್ತೀನಿ ಅನ್ನೋದು, ಇನ್ನೊಂದು ಕೆಲಸ ಮಾಡ್ತೀನಿ ಅನ್ನೋದು, ಈ ರೀತಿ ಆಗ್ತಕ್ಕಂಥ ಸಾಧ್ಯತೆ. ಮೊದಲು ಇವರ ಜೀವನದಲ್ಲಿ ಸರಿ ಹೋಗಬೇಕು ಅಂತ ಅಂದ್ರೆ ಮೊದಲು ಇವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕುಜ ಶಾಂತಿ ಕೇತು ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸ. ಜೊತೆಗೆ ಒಂದು ಅವಳದ ಗಣೇಶನ ಪೆಂಡೆಂಟ್ ಅನ್ನ ಇವರು ಧಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಲಿ. ಆಗ ಇವರಿಗೆ ಮನೋವಾಂಚಲ್ಯ ಇಷ್ಟಕಾಮ್ಯಾರ್ಥ ಫಲಸಿದ್ಧಿ ಆಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಅನಿತಾ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಭವಾನಿ ಕುಶಾಲ್ ನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭವಾನಿ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೆಸರೇಳಿ ಅವ್ರದ್ದು? ದರ್ಶನ್. ಹುಟ್ಟಿದ ದಿನಾಂಕ 27/7/1978. 27/7/1978. ಸಮಯ ತಿಳಿಸಮ್ಮ. ಬುಧವಾರ ಬೆಳಗ್ಗೆ 6:35. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರು. ಹುಟ್ಟಿದ್ದೆಲ್ಲಮ್ಮ ಇವರು? ಹುಟ್ಟಿದ್ದು ಸೋಮವಾರಪೇಟೆ ಹಾಸ್ಪಿಟಲ್. ಹೌದಾ? ಏನ್ ವಿಚಾರ ಬೇಕಾಗಿತ್ತು? ಅದೇ ಅವನ ಬಗ್ಗೆ ಕೇಳ್ಬೇಕಿತ್ತು. ಇವರು ಬುಧವಾರ ಜನನವಾಗಿದ್ದಾರೆ. ಮೂಲಾ ನಕ್ಷತ್ರ, ಧನುಸ್ಸು ರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಕೇತು ದಶ. ಆದ್ರೆ ಈಗ ಚಂದ್ರ ದಶ ನಡೀತಾ ಇದೆ. ಇವರ ಜಾತಕವನ್ನ ನಾವು ನೋಡಿದಾಗ ಕಟಕ ಲಗ್ನದಲ್ಲಿ ಇವರು ಜನನವಾಗಿದ್ದಾರೆ. ತುಂಬಾ ಕೋಪ ಮಾಡ್ಕೋತಾರ? ಪರವಾಗಿಲ್ಲ, ಅಲ್ಲ ತುಂಬಾ ಅಂದ್ರೆ ಒಂದ್ ಸ್ವಲ್ಪ ಇದೆ. ಅವನಿಗೆ ಸ್ವಲ್ಪ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಮದುವೆ ವಿಚಾರವನ್ನು ನಾವು ನೋಡಿದಾಗ ಭಾಗ್ಯಸ್ಥಾನದಲ್ಲಿ ಮಾಂಗಲ್ಯಾಧಿಪತಿಯಾಗಿರ್ತಕ್ಕಂಥ ಕುಜರಿದ್ದಾರೆ. ಆದರೆ ಏಕಾದಶ ಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಗದಲ್ಲಿ ಇರುವುದರಿಂದ ಸ್ವಲ್ಪ ನಿಧಾನವಾಗುತ್ತೆ ಅಷ್ಟೇ. ಖಂಡಿತವಾಗಿ ಮಾಂಗಲ್ಯ ಭಾಗ್ಯ ಈ ಜಾತಕಕ್ಕೆ ಇದೆ. ಒಳ್ಳೆಯ ಧರ್ಮಪತ್ನಿಯನ್ನು ಕೂಡ ಇವರು ಪಡಿತಾರೆ. ಆದರೆ ಮೊದಲು ಅತಿ ಶೀಘ್ರವಾಗಿ ಇವರಿಗೆ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಯಾಗಬೇಕು ಅಂತಂದ್ರೆ ಇವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಇವರ ಒಂದು ವಾಸಸ್ಥಾನ ಏನಿದೆಯೋ ಆ ವಾಸಸ್ಥಾನದಿಂದ ದಕ್ಷಿಣ ಭಾಗದಲ್ಲಿ ಒಂದು ಹನುಮನ ಮಂದಿರ ಇದೆ, ಅಂದ್ರೆ ಆಂಜನೇಯನ ದೇವಾಲಯ. ಆ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಈ ಮಂತ್ರವನ್ನ ಒಂದು 10 ನಿಮಿಷ ಕೂತು ಧ್ಯಾನವನ್ನ ಮಾಡಿ ಜಪವನ್ನ ಮಾಡಿ ಬರ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಹೇಳಿ. ಆಗ ಮನಸ್ಸಿನಲ್ಲಿ ಇರ್ತಕ್ಕಂಥ ದುರಾಲೋಚನೆಗಳು ನಿವಾರಣೆಯಾಗತ್ತೆ. ಮಾಂಗಲ್ಯ ಭಾಗ್ಯ ಅತಿ ಶೀಘ್ರವಾಗಿ ಇವರಿಗೆ ಪ್ರಾಪ್ತಿಯಾಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಭವಾನಿ ಅವರೇ. ಗುರುಜಿಂದು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ,
ಈ ತುಲಾರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಮಾನಸಿಕವಾಗಿ ಕಿರಿಕಿರಿ, ಕಾರ್ಯದಲ್ಲಿ ವಿಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಗೆಳೆಯರಿಂದ ಸಹಾಯವನ್ನು ಪಡಿತೀರಾ. ಅತಿಯಾದ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ. ಕೋಪವನ್ನು ಮಾಡ್ಕೋಬೇಡಿ. ಅದರಿಂದ ಯಾವುದೇ ರೀತಿಯ ಒಂದು ಅನುಕೂಲಗಳು ಖಂಡಿತವಾಗಿ ನಿಮಗೆ ಲಭ್ಯವಾಗಲ್ಲ. ಕುತಂತ್ರದಿಂದ ಹಣ ಸಂಪಾದನೆ ಮಾಡಲಿಕ್ಕೆ ಮುಂದೆ ಹಾಕ್ತೀರಾ. ಖಂಡಿತವಾಗಿ ಆ ಕುತಂತ್ರದಿಂದ ಹಣ ಸಂಪಾದನೆ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಯಾವುದೇ ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ 108 ವೀಳ್ಯದೆಲೆ ಆಹಾರವನ್ನು ಹಾಕಿ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಅನ್ಯರಿಗೆ ಉಪಕಾರವನ್ನು ಮಾಡತಕ್ಕಂಥ ಮನೋಭಾವ ಈ ದಿನ ನಿಮ್ಮಲ್ಲಿ ಉತ್ಪತ್ತಿಯಾಗತ್ತೆ. ಹಿರಿಯರಿಂದ ಹಿತನುಡಿ, ಸ್ತ್ರೀಯರಿಗೆ ಸ್ವಲ್ಪ ತೊಂದರೆ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಜೊತೆಗೆ ಹಣಕಾಸು ಮುಗ್ಗಟ್ಟು, ಬಹಳಷ್ಟು ದರಿದ್ರತೆ ತಾಂಡವವಾಡ್ತಕ್ಕಂಥ ದಿನವಾಗತ್ತೆ. ಸ್ವಯಂಕೃತ ಒಂದು ಅಪರಾಧಗಳಿಂದ ಬಹಳಷ್ಟು ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ದಿನವಾಗತ್ತೆ. ಸ್ವಲ್ಪ ಜಾಗರೂಕತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಂಗವಿಕಲರಿಗೆ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಾಗತ್ತೆ. ಶೀತ ಸಂಬಂಧವಾಗಿರ್ತಕ್ಕಂಥ ರೋಗಗಳು ಈ ದಿನ ಆವಾಹನೆಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ಈ ದಿನ ನೀವು ವಹಿಸಿಕೊಳ್ಳೇಬೇಕಾಗತ್ತೆ. ಆದರೆ ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರು ದತ್ತಾತ್ರೇಯರ ದರ್ಶನವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ. ಜೊತೆಗೆ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಎತ್ತವರಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಬರ್ತಕ್ಕಂಥ ಅವಕಾಶಗಳು ಕೈ ತಪ್ಪಿಡುತ್ತೆ. ಜೊತೆಗೆ ಪ್ರೇಮಿಗಳು ಯಾರು ಈ ಪ್ರೇಮಿಗಳಿದ್ದೀರೋ ಅವರಿಗೆ ಸ್ವಲ್ಪ ಮುಖಭಂಗವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ನಾನಾ ರೀತಿಯ ಸಂಕಷ್ಟ ಹೇಳ್ಕೊಳ್ಳೋಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಂಥ ಒಂದು ಸಂಕಷ್ಟಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ವೃಷಭೇಶ್ವರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಮಕ್ಕಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ದಿನವಾಗತ್ತೆ. ಸ್ಥಿರಾಸ್ತಿ ಖರೀದಿಯನ್ನ ಮಾಡಲಿಕ್ಕೆ ಹೋರಾಟವನ್ನ ಮಾಡ್ತೀರಾ. ಬಹಳಷ್ಟು ಆಲೋಚನೆಯನ್ನ ಮಾಡ್ತೀರಾ. ಜೊತೆಗೆ ಹಣದ ಒಂದು ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸಿ. ಧೈರ್ಯದಿಂದ ಎಲ್ಲಾ ಕೆಲಸ ಕಾರ್ಯದಲ್ಲಿ ನಿಮಗೆ ಮುನ್ನಡೆ ಸಿಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಮಾತಿನ ಚಕಮಕಿ ಕೂಡ ನಡೀತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ನೀವು ಫೈನ್ ಕಟ್ಟಬೇಕಾಗತ್ತೆ, ದಂಡವನ್ನು ಕಟ್ಟಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ ಅರ್ಕ ಪುಷ್ಪದಿಂದ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಹಿರಿಯರ ಮಾತಿಗೆ ಗೌರವವನ್ನು ನೀಡಿ. ಹಿರಿಯರ ಮಾತನ್ನು ತಿರಸ್ಕಾರವನ್ನು ಮಾಡಬೇಡಿ. ಆಕಸ್ಮಿಕ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ನೀವು ಅನ್ಕೊಂಡೇ ಇರಲ್ಲ, ಇದ್ದಕ್ಕಿದ್ದಾಗೆ ದೂರ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಮಹಿಳೆಯರಿಗೆ ಮನಃಶಾಂತಿ ಲಭ್ಯವಾಗತ್ತೆ. ದೇವತಾ ಕಾರ್ಯದಲ್ಲಿ ಭಾಗಿ. ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಆಲಯಕ್ಕೆ ಹೋಗಿ ಅಂದರೆ ಹೆಸರು ಬೇಳೆ ಸಮೇತ ಅನ್ನ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ. ಶರಣಪ್ಪ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶರಣಪ್ಪ ಅವರೇ. ನಮಸ್ಕಾರ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 1/6/75 ಶನಿವಾರ ಹುಟ್ಟಿದ್ದು. ಅದರ ಶಾಲೆ ಪ್ರಕಾರ 1/6 ಇದೆ. ಸಮಯ ಗೊತ್ತಿಲ್ವಾ? ಸಮಯ ಗೊತ್ತಿಲ್ವ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಶರಣಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನೀವು ಕೊಟ್ಟಿರ್ತಕ್ಕಂಥದ್ದು ಸ್ಕೂಲ್ ಡೇಟ್ ಆಫ್ ಬರ್ತ್ ಹೌದಾ? ಹೌದ್ರಿ, ಶನಿವಾರ ಹುಟ್ಟಿದ್ದು ನಾನು. ಆದ್ರೆ 1 ರಿಂದ 12 ಒಂದು ಸಂಖ್ಯೆ ಹೇಳಿ.
7 ಸರ್. ಏನು ಗುರುಜಿ, ಎಲ್ಲರೂ ಕೂಡ ಉದ್ಧಾರ ಆಗ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದ್ದಾರೆ, ನಾನು ಮಾತ್ರ ದುಡ್ದು ಸಂಕಷ್ಟದಲ್ಲೇ ಇದ್ದೇನೆ, ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದೇ ಪ್ರಶ್ನೆ, ಹೌದಾ? ಹೌದು ಸರ್. ಆಮೇಲೆ ಫ್ಯಾಮಿಲಿ ಒಂದ್ ಸರಿ ಇಲ್ಲ ನಮಗೂ. ಮಾನಸಿಕವಾಗಿ ಚಿಂತೆ, ಮನಸ್ಸಿನಲ್ಲಿ ಮನಕ್ಲೇಶ. ಹಾಂ ರೀ. ಖಂಡಿತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಂದು ಬಣ್ಣದಲ್ಲಿ ಒಂದು ಬಣ್ಣದ ಹೆಸರನ್ನ ಹೇಳಿ. ಬ್ಲೂ. ಅಂದ್ರೆ ನಿಮ್ಮ ವಾಸಸ್ಥಾನದಿಂದ ಪೂರ್ವ ಭಾಗದಲ್ಲಿ ಶಿವನ ದೇವಸ್ಥಾನ ಇದೆ, ಹೌದಾ? ದೇವಸ್ಥಾನ ಗೋಲಿಗೇರಿ ಇದೆ. ಇದೆಯಲ್ಲ? ಗೊಲ್ಲಾಳೇಶ್ವರ ಐತೆ. ಆ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಅಮಾವಾಸ್ಯೆ ದಿನ ಆ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ಅರ್ಪಣೆಯನ್ನ ಮಾಡಿ ಬನ್ನಿ. ಜೊತೆಗೆ ಲಕ್ಷ್ಮೀನಾರಾಯಣ ಹೋಮ, ದಾಂಪತ್ಯ ಅನ್ಯೂನ್ಯತಾ ವೃದ್ಧಿ ಹೋಮ, ಕಲಾಭಿವೃದ್ಧಿ ಹೋಮವನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವೇ ಕೂತು ಆಚರಣೆಯನ್ನ ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಖಂಡಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಕುಟುಂಬದ ಸಮಸ್ಯೆಯೂ ಕೂಡ ಪರಿಹಾರ ಆಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಶರಣಪ್ಪ ಅವರೇ. ಗುರುಜಿ, ಇನ್ನು ಮಾರ್ಗಶಿರ ಮಾಸ ಮುಗ್ದೇ ಇಲ್ಲ, ಧನುರ್ಮಾಸ ನಡೀತಾ ಇದೆ. ಅದರಲ್ಲೂ ಬುಧನ ವಕ್ರತ್ವದಿಂದ ಯಾರೆಲ್ಲರೂ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ? ಅದರಲ್ಲೂ ಬುಧ ದಶೆ ಇದ್ದವ್ರಿಗೆ ಒಳ್ಳೇದಾಗತ್ತಾ, ಕೆಡುಕಾಗತ್ತಾ? ತಿಳಿಸ್ಕೊಡಿ. ಮುಖ್ಯವಾಗಿ ಈ ಬುಧ ವಕ್ರಾರಂಭ ಯಾವತ್ತಿನಿಂದ ಪ್ರಾರಂಭವಾಗತ್ತೆ? ಈ ದಿನದಿಂದ ಬುಧ ವಕ್ರಾರಂಭ ಅಂದ್ರೆ ವಕ್ರಗತಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಯಾರು? ಈ ಬುಧ ಗ್ರಹ. ಅಯ್ಯೋ, ಬುಧಗ್ರಹ ವಕ್ರಾರಂಭ ಆದರೆ ನಮಗೆ ಯಾವ ಜಾತಕಗಳಿಗೆ ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನಾವು ಮೊದಲು ನೋಡ್ಬೇಕಾಗತ್ತೆ. ಬಹಳಷ್ಟು ಜನ ಅನ್ಕೋತೀರಾ ನೋಡಿ, ಮುಖ್ಯವಾಗಿ ಅಯ್ಯೋ ಬುಧಗ್ರಹ ತಾನೇ, ಸೌಮ್ಯ ಗ್ರಹ ಬಿಡು, ಏನೂ ಕೂಡ ಮಾಡಲ್ಲ. ಖಂಡಿತವಾಗಿ ಇಲ್ಲ. ಇವತ್ತು ಮಾತನಾಡ್ತಕ್ಕಂಥದ್ದು ಏನಿದೆಯೋ, ನಿಮ್ಮ ಬುದ್ಧಿಶಕ್ತಿ ಏನಿದೆಯೋ, ಮನಸ್ಸನ್ನ ಹತೋಟಿಗೆ ತಗೊಳ್ತಕ್ಕಂಥವನು ಚಂದ್ರ ಆದರೆ ಉಚ್ಚಾರಣೆಯನ್ನ ಮಾಡಿಸ್ತಕ್ಕಂಥವನು ಬುಧನಾಗ್ತಾನೆ. ವಿದ್ಯೆಯನ್ನ ಕೊಡ್ತಕ್ಕಂಥವನು ಗುರು ಆಗ್ತಾನೆ. ಹಾಗೆ ಬುಧನ ಅನುಗ್ರಹ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬೇಕು. ಉದಾಹರಣೆಯನ್ನ ನಾವು ತಗೊಂಡಾಗ ದಾಂಪತ್ಯದಲ್ಲಿ ವಿರಸ ಬರ್ತಕ್ಕಂಥದ್ದು ಏನಕ್ಕೆ? ಇವರು ಮಾತನಾಡ್ತಕ್ಕಂಥದ್ದು ಅವರಿಗೆ ಸರಿ ಹೋಗದೇ ಇದ್ದಾಗ, ಇನ್ನೊಬ್ಬರಿಗೆ ಸರಿ ಹೋಗ್ತಕ್ಕಂಥದ್ದು ಇವರಿಗೆ ಸರಿ ಹೋಗದೆ ಇದ್ದಾಗ, ಹೀಗೆ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ. ಹಾಗೆ ಗೆಳೆಯರಲ್ಲೂ ಕೂಡ, ಸಹಪಾಠಿಗಳಲ್ಲೂ ಕೂಡ ನಾನಾ ರೀತಿಯ ವಿಘ್ನಗಳು ಬರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅದಕ್ಕೆ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡಿ ಅಂತ ಪ್ರತಿದಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಹೇಳ್ತಾ ಇರ್ತೇನೆ. ಆದರೆ ಈ ಬುಧ ವಕ್ರ ಗತಿಯಲ್ಲಿ ಸಂಚಾರವನ್ನ ಮಾಡತಕ್ಕಂಥ ಸಮಯದಲ್ಲಿ ಯಾವ ರಾಶಿಯವರಿಗೆ ತೊಂದರೆಯಾಗತ್ತೆ? ಅದರಲ್ಲೂ ಬುಧ ದಶ ನಡೀತಕ್ಕಂಥವರಿಗಂತೂ ಮುಗದೇ ಹೋಯ್ತು ಪಾಪ. ಅವರು ಮಾತಾಡಿದ್ರೂ ಕೂಡ ಬೇರೆಯವರ ಅನರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ಕಟಕ ರಾಶಿಯವರಿಗೆ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಇಂಥ ಒಂದು ದೋಷಗಳನ್ನು ಪರಿಹಾರವನ್ನ ಮಾಡಲಿಕ್ಕೆ ಹೆಚ್ಚಾಗಿ ಅಷ್ಟಾಕ್ಷರಿಯ ಮಂತ್ರ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ ಯಾವಾಗಲೂ ಮನಸ್ಸಿನಲ್ಲಿ ಜಪವನ್ನ ಮಾಡ್ತಾ ಬನ್ನಿ. ನಿಮಗೆಲ್ಲರಿಗೂ ಕೂಡ ಆ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ನವಗ್ರಹಗಳನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.